Raj Electronics and Home Appliances loan facility available. ವೆರಿ ಗುಡ್ ಪಾಯಿಂಟ್ ಹೇಳಿದೆ. ಇವತ್ತು 2024 ಇಸ್ವಿನಲ್ಲಿ ಇರ್ತಕ್ಕಂಥ 17,100,000 ಕೋಟಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇವತ್ತು 37,000 ಕೋಟಿ ಇದೆ. ಎಷ್ಟಿದೆ ಸರ್? 37,000 ಕೋಟಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇದೆ. ಕಾಲಾಧನ್ ಲೇಕೆ ಆಯಂಗೆ, ಸ್ವಿಸ್ ಬ್ಯಾಂಕ್ से पैसा लेके आएंगे ಅಂತ ಹೇಳಿದ್ರು ಯಾರು? ಮೋದಿ. ಎರಡನೇ ಇವ್ರು ಏನ್ ಹೇಳಿದ್ರು? ಡಿಮಾನಿಟೈಸೇಷನ್ ಮಾಡಿದ್ರು. ಇವತ್ತು ಇನ್ಕಮ್ ಟ್ಯಾಕ್ಸ್ ನವ್ರು ಹೇಳ್ತಾ ಇದಾರೆ, ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಹೇಳ್ತಿದಾರ? ಮತ್ತೆ ಯಾಕೆ ಹೇಳ್ಬೇಕಿದು? ಎಲ್ಲಿ ದುಡ್ಡಿಲ್ಲ, ಕ್ಯಾಶ್ ಅವೈಲೇಬಲ್ ಅಂತ ಇವ್ರು ಹೇಳ್ತಾರೆ, ಹೌದಲ್ಲ? इकबाल पटेल प्राइमरी एंड हाई स्कूल, शेख मोइनुद्दीन, PU कॉलेज हुलसुर, एडमिशन आर ओपन, बॉयज और गर्ल्स हॉस्टल भी अवेलेबल है. ಭ್ರಷ್ಟಾಚಾರ ಇಲ್ಲ ಅಂತ ಇವ್ರು ಹೇಳ್ತಾರೆ, ಆಯ್ತಾ? ಯಾವ ಮಾನದಂಡದಲ್ಲಿ ಹೇಳ್ತಾರೆ ಇವರು? ನಾನು ಬಹಳ ಸಲ ಹೇಳಿದ್ದೀನಿ, ನೀವು ಬೇಕಿದ್ರೆ ಕೇಳಿ ನೋಡ್ರಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. MP ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ ನಲ್ಲಿ 7 ಲಕ್ಷ ಜನಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು? 7 ಲಕ್ಷ ಜನಕ್ಕೆ ಒಂದೇ ಮೊಬೈಲ್ ಅಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ. ಒಂದೇ ಮೊಬೈಲ್ ನಂಬರ್ ನಲ್ಲಿ 35,000 ಕೋಟಿ. ಎಷ್ಟು ಸರ್? 35,000 ಕೋಟಿ. ಅದಾನಿ ಪೋರ್ಟ್ ನಲ್ಲಿ 21,000 ಕೋಟಿ ಇವರೇ ಸರ್ಕಾರ ಹಿಡಿದಿರೋದು. ಏನ್ ಹಿಡಿದಿದೆ? ಡ್ರಗ್ಸ್ ಹಿಡಿದಿದೆ. ಆ ಡ್ರಗ್ಸ್ ದುಡ್ಡನ್ನ ಮೊನ್ನೆ ಏನ್ ಪೆಲ್ಗಾಮ್ ಆಯ್ತಲ್ಲ, ಪೆಲ್ಗಾಮ್ ನಲ್ಲಿ ಯೂಸ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ, NIAದವರು ರಿಪೋರ್ಟ್ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ. ಅಂಡಮಾನ್ ನಿಕೋಬಾರ್ ನಲ್ಲಿ 36,000 ಕೋಟಿ ಡ್ರಗ್ಸ್ ಸಿಕ್ಕಿದೆ. 36,000 ಕೋಟಿ ಡ್ರಗ್ಸ್ ಸಿಕ್ಕಿದೆ. ಬಾಂಬೆ ಪೋರ್ಟು, ಅದಾನಿ ಪೋರ್ಟು, ಗುಜರಾತ್ ಪೋರ್ಟು, ಅಂಡಮಾನ್ ನಿಕೋಬಾರ್ ಪೋರ್ಟ್ ನಲ್ಲಿ ಇದು ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು 1 ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ. ಬೆಟ್ಟಿಂಗ್ ಆಪ್ಸು, ಬೆಟ್ಟಿಂಗ್ ಗೇಮ್ಸು, ಕ್ರೈಮು. ಇವ್ರಿಗೆ ಫಸ್ಟ್ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ, ನೀವು ಹೋಗಿ. नोबेल इंग्लिश मीडियम पब्लिक स्कूल, एडमिशन आर ओपन, न्यू एडमिशन के लिए फ्री स्कूल किट दी जाएगी और जानकारी के लिए दिए गए नंबर पर कॉल करें. ಇದು ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಇದೆಯಲ್ಲ, ಅದನ್ನೇ ತೋರಿಸ್ತಾ ಇಲ್ಲ ಅವರು. ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಕ್ಕೆ ಹೇಳ್ರಿ. ವಿಕಸಿತ ಭಾರತ ಆಗಿದೆ. ಈಗ ಹೆಂಗಿದೆ ಗೊತ್ತಾ? ಈ ದೇಶದಲ್ಲಿ 5% 6% ಆವರೇಜ್ ಗ್ರೋತ್ ಇದ್ದೇ ಇರ್ತದೆ. ನಿಮ್ಮಮ್ಮನು ಈ ದೇಶದ ಪ್ರಧಾನಮಂತ್ರಿ ಆದ್ರೂ, ನಮ್ಮಮ್ಮನು ಈ ದೇಶದ ಪ್ರಧಾನಮಂತ್ರಿ ಆದ್ರೂ ನಡೆದಿರ್ತದೆ. ಇದಕ್ಕೇನು ಬಹಳ ಬೇಡ. ಇವರೇನು ವಿಶ್ವಗುರು ಅಂತ ಹೇಳ್ಕೊಂತ ಹೋದ್ರಲ್ಲ, ಇವತ್ತೇನಿದೆ? ಯಾವ ವಿಶ್ವಗುರುಗಳು, ಯಾವ ದೇಶಗಳು ನಮ್ಮನ್ನ ಏನ್ ನೋಡ್ತಾ ಇದಾವೆ ಇವತ್ತು? ನಿಮ್ಮ ಶ್ರೀಲಂಕೆಯಲ್ಲಿದೆ, ಮಾರಿಷಸ್ ಅಲ್ಲಿದೆ, ಮಾಲ್ಡೀವ್ಸ್ ಅಲ್ಲಿದೆ, ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನ್ ಮಾತನಾಡ್ತದೆ? 100% ನೇಪಾಲ್ ಇಸ್ ಹಿಂದೂ ಕಂಟ್ರಿ. ನಮ್ಮ ಪರವಾಗಿ ಏನ್ ಮಾತನಾಡ್ತದೆ? ಪಾಕಿಸ್ತಾನ್ ಬಿಟ್ಬಿಡ್ರಿ, ಬಾಂಗ್ಲಾದೇಶ್ ಬಿಡ್ರಿ, ಭೂಟಾನ್ ಬಿಡ್ರಿ, ಯಾವ ದೇಶಗಳು ನಮ್ಮ ಪರ ಮಾತನಾಡ್ತಿದಾವೆ? ಏನಂತ ಚರ್ಚೆ ಮಾಡಿ ಕೇಳ್ರಿ ಜೋಶಿ ಸಾಹೇಬ್ರಿಗೆ. 1 to 1 ಮಾತಾಡೋಣ.